ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ಮನುಷ್ಯ ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು, ಮನುಷ್ಯನಿಗೆ ಯಾವ ಭಾಗ್ಯ ಸಿಗಬೇಕು, ಮನುಷ್ಯ ಯಾವ ಕಾರ್ಯವನ್ನು ಮಾಡಬೇಕು ಎನ್ನುವಂಥದ್ದು ಪೂರ್ವ ನಿರ್ಧರಿತವೇನೋ ಅನ್ನಿಸ್ತದೆ. ಯಾಕಂತಂದರೆ ಅಂಥದ್ದೇ ಒಂದು ಘಟನೆ ಇವತ್ತು ಜರುಗಿತು. ನಮ್ಮ ಮನೆದೇವರಾದಂತಹ ತೊರಗಲ್ ಬಸವೇಶ್ವರನ ದರ್ಶನಕ್ಕೆ ಪ್ರತಿ ಅಮಾವಾಸ್ಯೆಗೆ ಹೋಗುವಂತೆ ಇವತ್ತು ತೆರಳಿದಾಗ ಆ ಒಂದು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಕ್ಕಳ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೆದಿತ್ತು. ಆ ಜನ್ಮಾಷ್ಟಮಿಯಲ್ಲಿ ಅಚಾನಕ್ಕಾಗಿ ಭಾಗವಹಿಸುವ ಒಂದು ಸೌಭಾಗ್ಯ ನಮಗೆ ದೊರೆಯಿತು. ವಿಶೇಷ ಅಂತಂದರೆ ಏನು ಅಂತಂದರೆ, ಆ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದವರು ಯಾರು ಅಂತಂದರೆ, ಕಿಲ್ಲಾ ತೊರಗಲ್ಲನ್ನು ಆಳಿದಂತಹ ರಾಜಮನೆತನದ ವಂಶಸ್ಥ ಆಗಿರ್ತಕ್ಕಂತಹ ರಾಜಮಾತೆಯವರು ಸಹಿತ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಒದಗಿ ಬಂತು. ಇನ್ನೂ ಒಂದು ಏನು ವಿಶೇಷ ಅಂತಂದರೆ, ನಾವು ಮಕ್ಕಳ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ. ವಿಶೇಷ ಅಂತಂದರೆ, ರಾಜಮಾತೆಯವರು ಸಹಿತ ತಮ್ಮ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅದರ ಹೆಸರು ಸಾಮರ್ಥ್ಯ ಅಂಥೇಳಿ. ಆ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಕೌಶಲ್ಯಾಭಿವೃದ್ಧಿಯನ್ನು ಮಾಡುವಂಥದ್ದು, ಆಮೇಲೆ ಮಕ್ಕಳಿಗೆ ನಮ್ಮ ದೇಶದ ನಿಜ ಸಂಸ್ಕೃತಿಯನ್ನು ತಿಳಿಸುವಂಥದ್ದು, ಮಕ್ಕಳಲ್ಲಿ ಸಂಸ್ಕಾರವನ್ನು ಮೂಡಿಸುವಂಥದ್ದು. ಆದ್ದರಿಂದ ನಾವು ಮಕ್ಕಳ ಸಾಹಿತ್ಯ ಪರಿಷತ್ತಿಂದ ಹಲವಾರು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ರಾಜಮಾತೆಯವರು ಸಹಿತ ಮಕ್ಕಳ ಸಲುವಾಗಿಯೇ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆದ್ದರಿಂದ ಈ ಎರಡೂ ಸಂಯೋಗದಲ್ಲಿ ಮುಂದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋಣ ಅಂಥೇಳಿ ರಾಜಮಾತೆಯವರು ನಮಗೆ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ನಡೆದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಮಕ್ಕಳ ಒಂದು ಭಾಗವಹಿಸುವಿಕೆಯವರ ಉತ್ಸಾಹವನ್ನು ಕಂಡು ಬಹಳಷ್ಟು ಖುಷಿಯಾಯಿತು. ಇನ್ನೊಂದು ಮಹತ್ವದ ವಿಚಾರ ಹೇಳಬೇಕು ಅಂತಂದರೆ, ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಿರ್ತಕ್ಕಂತಹ ಶ್ರೀ ನನ್ನುಸಾಬ್ ಎಸ್ ಸಾರ್ವಣ್ ಸರ್ ಬಗ್ಗೆ, ಈ ಸರ್ ಬಗ್ಗೆ ಆ ಒಂದು ಹಳ್ಳಿಯಲ್ಲಿ ಬಹಳಷ್ಟು ಉತ್ತಮ ಅಭಿಪ್ರಾಯ ಐತಿ. ಯಾಕಂತಂದ್ರೆ ಈ ಗುರುಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ಪರಿಶ್ರಮ ಹಾಕಿ ಅಂಥ ಒಂದು ಹಳ್ಳಿಯಲ್ಲಿ, ಅತ್ಯಂತ ಒಂದು ಸಣ್ಣ ಹಳ್ಳಿಯಲ್ಲಿ ಮಕ್ಕಳಿಗೆ ಬಹಳಷ್ಟು ಗುಣಾತ್ಮಕವಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಾಕಂತಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಒಂದು ಶಿಕ್ಷಣವನ್ನು, ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ತಲುಪಿಸುವುದು ಇಂದಿನ ಅತ್ಯಂತ ಅವಶ್ಯಕತೆಯಾಗಿದೆ. ಆದ್ದರಿಂದ ಶಂಭುಲಿಂಗೇಶ್ವರ ಗ್ರಾಮೀಣಾಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ಹಾಗೂ ಜ್ಞಾನಜ್ಯೋತಿ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಈ ಎರಡೂ ಸಂಸ್ಥೆಗಳನ್ನು ಕಟ್ಟಿ ಮಕ್ಕಳಿಗೆ ಅದು ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂತಹ ಸಾರ್ವಣ್ ಸರ್ ಅವರಿಗೂ ಸಹಿತ ಈ ಮೂಲಕ ಅನಂತ ಧನ್ಯವಾದಗಳು. मृत्योर्मामृतं गमय सर्वेऽपि सुखिनः सन्तु, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्. द्यौः शान्तिः अन्तरिक्ष शान्तिः पृथिवी शान्तिः आपः शान्तिः ओषधयः शान्तिः वनस्पतयः शान्तिः विश्वे देवाः शान्तिः कामशान्तिः क्रोधशान्तिः ब्रह्मशान्तिः सर्वशान्तिः शान्तिरेव शान्तिः सामशान्तिरेधि यतो यत समीहसे ततो नु अभयं कुरु
शन्नः कुरु प्रजाभ्यो भयन्न पशुभ्यः सुशान्तिर्भवतु 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 मिले सुर मेरा तुम्हारा तो सुर बने हमारा। सुर की नदियाँ हर दिशा से बह के सागर में मिले, बादलों का रूप लेकर बरसे हल्के हल्के। मिले सुर मेरा तुम्हारा तो सुर बने हमारा। मिले सुर मेरा तुम्हारा। सान तरज थई म्यान तरज इकवट बनिए सान तरज। तेरा सुर मिले मेरे सुर दे नाल, मिलके बने एक नवा सुरताल। मिले सुर मेरा तुम्हारा तो सुर बने हमारा। मुंहिंजो सुर तुंहिंजे सां प्यारा मिले जॾहिं, गीत असां जो मधुर तरानो बणे तॾहिं। सुर का दरिया बह के सागर में मिले, बदलांदा रूप लखे बरसन होले होले। இசைந்தா நம் இருவரின் சுரமும் நமதாகும். திசை வேறானாலும் ஆழிசேர் ஆறுகள் முகிலாய் மழையாய் பொழிவது போல் இசை நம் இசை. ನನ್ನದನಿಗೆ ನಿನ್ನದನಿಯ ಸೇರಿದಂತೆ ನಮ್ಮ ದನಿಯ. నా స్వరము నీ స్వరము സംഗമമൈ മനസ്വരങ്ക അവതരിഞ്ചി. എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. তোমার সুর মোদের সুর, সৃষ্টি করু কই কসুর। তোমার সুর মোদের সুর, সৃষ্টি করু কই কসুর। সৃষ্টি হোক ওই কোতান। তোমা মোরা স্বরর মিলন সৃষ্টি করি চালু ঐক্যতান।